ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ MD ಹ್ಯಾಪಿ. ರಾಧೆ ರಾಧೆ. ಆತ್ಮೀಯ ದ್ವಿತೀಯ PUC ವಿದ್ಯಾರ್ಥಿ, ನೀವೆಲ್ಲರೂ ಕಾತುರದಿಂದ ಕಾಯುತ್ತಿರುವಂತಹ ಪ್ರಮುಖ ವಿಷಯ ಏನಪ್ಪ ಅಂತಂದರೆ 2026 ಮತ್ತು 27ನೇ ಸಾಲಿನ ಪ್ರಥಮ ಕಿರು ಪರೀಕ್ಷೆಯ ಒಂದು ಪ್ರಶ್ನೆ ಪತ್ರಿಕೆ. ಸರ್ ದಯವಿಟ್ಟು ಬೇಗ ಬಿಡಿ ಅಂಥೇಳಿ. ಸೊ ನಿಮ್ಮೆಲ್ಲರ ಒಂದು ಆಶಯದ ಮೇರೆಗೆ ನಾನು ಇವತ್ತು ಒಂದು ಘಟಕ ಆಧಾರಿತ ಮೌಲ್ಯಾಂಕನ LBA ಆಧಾರವಿಟ್ಟುಕೊಂಡು ಆಗಸ್ಟ್ 3ನೇ ತಾರೀಕಿಗೆ ಪ್ರಾರಂಭವಾಗುವಂತಹ ಒಂದು ಕಿರು ಪರೀಕ್ಷೆಯನ್ನು ಇಲ್ಲಿ ತೆಗೆದುಕೊಂಡು ಬಂದಿದ್ದೀನಿ. ಭಾಳ ಇಂಪಾರ್ಟೆಂಟ್ ಆಗಿರುವಂಥದ್ದು, 100% ಆಗಿ ಹೇಳ್ತೀನಿ. ಇವೇ ಪ್ರಶ್ನೆಗಳು ನಿಮ್ಮ ನಾಳೆ ಕಿರು ಪರೀಕ್ಷೆಗೆ ಬಂದೇ ಬರ್ತವೆ. ಯಾವುದೇ ತಲೆ ಕೆಡಿಸ್ಕೋಬೇಡಿ, ಯಾವುದೂ ವರಿ ಮಾಡ್ಕೋಬೇಡಿ. ಈ ಪ್ರಶ್ನೆಗಳು ಮಂಡಳಿ ಬಿಟ್ಟಂತಹ ಪ್ರಶ್ನೆ ಪತ್ರಿಕೆಯಿಂದ ಆಧಾರವಾಗಿಟ್ಟು ತಂದಿದ್ದೀನಿ. ಸೊ ಮೊದಲು ಇದೊಂದು ಮಾದರಿ ಪ್ರಶ್ನೆ ಪತ್ರಿಕೆ, ಇದು ನಿಮ್ಮ ತಲೆಯಾಗಿರಲಿ, ಹೌದಾ? ಈ ಪ್ರಶ್ನೆ ಪತ್ರಿಕೆಯಿಂದ ಪ್ರಶ್ನೆಗಳು ಖಂಡಿತವಾಗಿಯೂ ಬರ್ತವೆ. ತರಗತಿ ನೀವೆಲ್ಲರೂ ಆಲ್ರೆಡಿ ದ್ವಿತೀಯ PUC ಓದ್ತಾ ಇದ್ದೀರಿ. ಇಲ್ಲಿ ಘಟಕಗಳು ಯಾವ್ಯಾವ ಬಂದವ ಅಂತೇಳಿ ಒಂದು ಸ್ವಲ್ಪ ನಾವಿಲ್ಲಿ ಒಂದೊಂದಾಗಿ ಇಲ್ಲಿ ನೋಡ್ತಾ ಹೋಗೋಣ. ಫಸ್ಟು ಘಟಕ ಪದ್ಯದ ಮೇಲೆ ನೋಡ್ತಾ ಹೋಗ. ಕದಡಿದ ಸಲಿಲಂ ತಿಳಿವಂದದೆ, ವಚನಗಳು, ಪಗಿಯಂ ಬಾಲಕನೆಂಬರೆ. ಈ 3 ಪದ್ಯದ ಮೇಲೆ ನಿಮಗೆ ಪ್ರಥಮ ಕಿರು ಪರೀಕ್ಷೆ ನಡೀತದೆ. ಗದ್ಯ ಭಾಗದಲ್ಲಿ ಮುಟ್ಟಿಸಿಕೊಂಡವನು ಇನ್ನೂ ಹುಟ್ಟಿದೇ ಇರಲಿ ನಾರಿಯರನ್ನೋಳು ಅಂಥೇಳಿ ವಾಲ್ಪೈರ್ ಅಭಿವೃದ್ಧಿ ತಂದ ದುರಂತ ಅಂಥೇಳಿ ಈ 3 ಗದ್ಯದ ಮೇಲೆ. ಒಂದು ನಾಟಕ ಕೃಷ್ಣೇಗೌಡನ ಆನೆ, ಅಧ್ಯಾಯ 1, 2, 3, 4 ಯುವಕರ ಮೇಲೆ ನಿಮಗೆ ಈ ಒಂದು ಕಿರು ಪರೀಕ್ಷೆಯನ್ನು ಮಂಡಳಿ ಆಲ್ರೆಡಿ ಸಿದ್ಧಪಡಿಸುವಂಥ LBA ಒಂದು ವಾರ್ಷಿಕ ಒಂದು ಪಟ್ಟಿಯನ್ನು ನೋಡ್ತಾ ಹೋದಾಗ ನಮಗೆ ಸಿಗುವಂಥದ್ದು. ಇಲ್ಲಿ ನಾವು ನೇರವಾಗಿ ಅಂಕಗಳಿಗೆ ಹೋಗ್ತೀನಿ. ಇಲ್ಲಿ ಅಂಕಗಳು 40 ನಿಗದಿ ಮಾಡಿರ್ತಾರೆ ನಿಮಗೆ. ಕಿರು ಪರೀಕ್ಷೆಗಳಿಗೆ 40, ಅರ್ಧ ಪರೀಕ್ಷೆಗೆ 80, ಎನ್ಯುವಲ್ ಎಕ್ಸಾಮಿಗೂ ಸಹ 80 ಪ್ರಶ್ನೆಗಳು ಇರ್ತವೆ. ಸೊ ವಿಷಯ ಕನ್ನಡ ನಿಮಗೆಲ್ಲ ತಿಳಿದಿರುವಂತೆ. ಅದೇ ರೀತಿ ನಮ್ಮದೊಂದು ಸಣ್ಣ ರಿಕ್ವೆಸ್ಟ್ ಏನಪ್ಪ ಅಂತಂದರೆ, ನಮ್ಮ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತೀನಿ. ನಿಮಗೆ ಎಕ್ಸಾಮ್ ಥ್ರೂ ಆಗಿರುವಂಥ ರಿಲೇಟೆಡ್ ಆಗಿರುವಂಥ ಪಕ್ಕ ಮಾಹಿತಿಯನ್ನು ನಾವು ಇಲ್ಲಿ ಕೊಡ್ತಾ ಹೋಗ್ತೀವಿ, ಹೌದಾ? ಹಾಗಾದರೆ ಬನ್ನಿ, ತಡ ಮಾಡೋದು ಬೇಡ, ಪ್ರಶ್ನೆಗಳನ್ನು ಹೇಳ್ತಾ ಹೋಗ್ತೀನಿ. ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ನೀವು ಪ್ರಶ್ನೆಗೆ ಉತ್ತರವನ್ನು ದಯವಿಟ್ಟು ನನಗೆ ತಿಳಿಸಿ ಅಂತ ಹೇಳ್ತೀನಿ. ರಾವಣ ಎದುರು ಪ್ರತ್ಯಕ್ಷವಾದ ವಿದ್ಯಾದೇವತೆ ಅಂತ ಪ್ರಶ್ನೆ ಕೇಳಿದರೆ ಬಹುರೂಪಿಣಿ, ಮಾತೃರೂಪಿಣಿ, ಶಕ್ತಿರೂಪಿಣಿ, ದಯಾರೂಪಿಣಿ ಅಂತೇಳಿ. ಸೊ ಆಯ್ಕೆಗಳನ್ನು ನೀವು ಆಲ್ರೆಡಿ ನನ್ನ ವಿಡಿಯೋಗಳನ್ನು ನೋಡಿದ್ರಿ ಅಂದರೆ ಡಿಸ್ಕ್ರಿಪ್ಷನಲ್ಲಿ 3 ಮಾದರಿ ಪ್ರಶ್ನೆ ಪತ್ರಿಕೆಯ ಉತ್ತರಗಳನ್ನು ಬಿಟ್ಟಿದ್ದೀನಿ. ಅದರ ಜೊತೆಗೆ ಅವುಗಳನ್ನು ಸಹ ನೋಡಿ, ಅಲ್ಲಿ ನಿಮಗೆ ಇವುಗಳ ಉತ್ತರವನ್ನು ಸಿಗ್ತದೆ. ದಶಾನನ ಎಂದರೆ ಯಾರು ಅಂತ ಪ್ರಶ್ನೆಯನ್ನು ಕೇಳಿದರೆ ರಾವಣನ, ಲಕ್ಷ್ಮಣನ, ರಾಮ, ವಿಭೀಷಣ ಅಂಥೇಳಿ. ಸೊ ಕಮೆಂಟ್ ಬಾಕ್ಸಲ್ಲಿ ಉತ್ತರವನ್ನು ತಿಳಿಸಿ. ಕಡ್ಡಾಯವಾಗಿ ಈ ಪ್ರಶ್ನೆಗಳು ಬರ್ತವೆ, ನೆನಪಿರಲಿ. ರಾವಣ ಸೀತೆಯನ್ನು ಇಲ್ಲಿ ಇರಿಸಿದ್ದನು ಅಂತೇಳಿ ಪ್ರಶ್ನೆ ಕೇಳಿದ್ದಾರೆ. ಶಾಂತಿ ಜೀವನವದಲ್ಲಿ, ಅಶೋಕವನದಲ್ಲಿ, ಅರಮನೆಯಲ್ಲಿ, ಪ್ರವಧವನದಲ್ಲಿ ಅಂಥೇಳಿ. ಇನ್ನು ಸಮಧಿಕರಾರ್ ಜಗತ್ತೊಳನೆನ್ನೊಳಗೆನ್ನರ್ದಿರ್ಚುವನ್ನಾರ್ ಸಮರದೊಳೆಂದು ತನ್ನ ಭುಜದಂಡ ಮನೀಕ್ಷಿಸಿ. ಈ ಪದ್ಯ ಭಾಗದಲ್ಲಿ ವ್ಯಕ್ತವಾಗುವ ಭಾವ ರಾವಣನ ಆಕ್ರೋಶನ, ರಾವಣನ ಉತ್ಸಾಹನ, ರಾವಣನ ನೋವ, ರಾವಣನ ಹತಾಶಯ. ಜೊತೆಗೆ ಇನ್ನೊಂದು ವಿಭೀಷಣ ಯಾರು ಅಂತ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ. ವಿಭೀಷಣ ರಾಮನ ತಮ್ಮನ, ರಾವಣನ ತಮ್ಮನ, ಸೀತೆಯ ತಮ್ಮನ, ಹನುಮಂತನ ತಮ್ಮನ ಅಂಥೇಳಿ ನೀವು ಉತ್ತರವನ್ನು ಕಮೆಂಟಲ್ಲಿ ತಿಳಿಸಿ. ಆಲ್ರೆಡಿ ಈ ಎಲ್ಲ ಪ್ರಶ್ನೆಗೆ 3 ವಿಡಿಯೋಗಳನ್ನು ನಾನು ಪ್ಲೇ ಲಿಸ್ಟಲ್ಲಿ ಆಲ್ರೆಡಿ ಬಿಟ್ಟಿದ್ದೀನಿ. ಆ ಲಿಸ್ಟ್ನ ಒಳಗೆ ಹೋದರೆ ನಿಮಗೆ ವಿಡಿಯೋ ಲಿಸ್ಟಲ್ಲಿ ಸಿಗ್ತದೆ. ಇದು ಸೂಕ್ಷ್ಮವಾದ ಶಸ್ತ್ರಚಿಕಿತ್ಸೆ. ನೀನು 2 ವಾರ ನೀರನ್ನು ತಲೆಗೆ ಸೋಂಕಿಸಬಾರದು. ನೀರು ಬಿದ್ದರೆ ಕಣ್ಣು ಕೆಟ್ಟು ಹೋಗುವ ಅಪಾಯ ಇದೆ. ಇದನ್ನು ಸರಿಯಾಗಿ ನೆನಪಿಟ್ಟುಕೋ ಎಂಬ ಡಾಕ್ಟರ್ ತಿಮ್ಮಪ್ಪನ ಮಾತು ಏನನ್ನು ಧ್ವನಿಸುತ್ತದೆ ಅಂತೇಳಿ ಒಂದು ಕ್ವಶನನ್ನು ಇಲ್ಲಿ ಕೇಳಿದ್ದಾರೆ. ವೈದ್ಯರ ಸಲಹೆ ಮತ್ತು ಎಚ್ಚರಿಕೆ, ರೋಗಿಯ ಬಗ್ಗೆ ಅಸಡ್ಡೆ, ವೈದ್ಯರ ಉಡಾಪೆ ಮಾತು, ವೈದ್ಯರು ಭಯಪಡಿಸುವಿಕೆ ಅಂತ ಹೇಳ್ತಾರೆ. ಬಸಲಿಂಗನ ವೈದ್ಯರಿಗಾಗಿ ಅಲಿದಾಗ ಜೊತೆಗಿದ್ದ ರಾಜಕಾರಣಿ ಯಾರು ಅಂಥೇಳಿ ಪ್ರಶ್ನೆ ಕೇಳಿದ್ದಾರೆ. ರುದ್ರಪ್ಪ, ಚಂದ್ರಪ್ಪ, ರಾಮಪ್ಪ, ರಂಗಪ್ಪ ಅಂಥೇಳಿ. ಇನ್ನು ಇಲ್ಲಿ ಇನ್ನೊಂದು ಪ್ರಶ್ನೆ ಇದೆ. ತನು ಯಾವಾಗ ಕರಗಬೇಕಾದುದು ಅಂತ ಹೇಳ್ತಾರೆ. ಮನ ಬೆರೆಸಿದಲ್ಲಿ, ಮನ ಬೆರೆಯಾದಲ್ಲಿ, ಮನ ಇಲ್ಲದಿದ್ದಲ್ಲಿ, ಆಸಕ್ತಿ ಇಲ್ಲದಿದ್ದಲ್ಲಿ ಅಂಥೇಳಿ 4 ಆಯ್ಕೆಯನ್ನು ಇಲ್ಲಿ ಕೊಟ್ಟಿದ್ದಾರೆ. ಇದರಿಂದ ಪರಿಮಳವನ್ನು ಅರಿಯಬಹುದು. ಯಾವುದರಿಂದ? ಪುಷ್ಪದಿಂದನ, ಫಲದಿಂದನ, ಕಾಯಿಯಿಂದನ, ಕೊಂಬೆಯಿಂದನ ಅಂಥೇಳಿ. ಪುರುಷದ ಗೃಹದೊಳಗಿನ ತಿರಿವನೇ ಮನೆಯ ತೊರೆಯೊಳಗಿದ್ದವನು ತೃಷೆಯಾಗಲರಿಸುವನೇ ಕರೆಯುವುದಕವ ಅಂಥೇಳಿ ವಚನದನ್ವಯ ಯಾರ ಮಮತೆಯನ್ನು ತಿರಿದರು ಅಂತ ಹೇಳಿದ್ದಾರೆ. ತೊರೆಯೊಳಗಿದ್ದವನು, ಕೆರೆಯೊಳಗಿದ್ದವನು, ಪುರುಷ ಗೃಹದೊಳಗಿದ್ದವನು, ಜೀನಾಲಯದಲ್ಲಿದ್ದನು. ಈ ಎಲ್ಲ ಪ್ರಶ್ನೆಗೆ ವಿಡಿಯೋಗಳಲ್ಲಿ ಆಲ್ರೆಡಿ ಉತ್ತರ ಇದೆ, ದಯವಿಟ್ಟು ಹೋಗಿ ವಿಡಿಯೋಗಳನ್ನು ನೋಡಿ. ಆಮೇಲೆ ನೆಕ್ಸ್ಟು ಧರ್ಮರಾಯನಿಗೆ ನೀವು ಈ ಗರ ಹೊಡೆದಿದೆ ಅಂಥೇಳಿ
ಉತ್ತರಗಳನ್ನು ನೋಡ್ತಾ ಹೋದಾಗ ಧರ್ಮಕರ್ಮ, ಧರ್ಮಕ್ಷಮೆ, ಧರ್ಮ ಮೋಕ್ಷ, ಧರ್ಮ ಅರ್ಥ ಅಂಥೇಳಿ 4 ಆಯ್ಕೆಯನ್ನು ಇಲ್ಲಿ ಕೊಟ್ಟಿದ್ದಾರೆ. ಅರಸಿ ಬಿಡು ಬಿಡು ಖಾತಿಯನ್ನು ವಿಸ್ತರಿಸಲಿ ಕೆಮ್ಮೆನ್ನಾದ್ದನೆ ಗೆರೆಯ ದಾಟಿಂದು ಹೋಗೆಂದನ ಭೀಮ. ಇಲ್ಲಿ ಭೀಮನು ದ್ರೌಪದಿ ಹೀಗೆ ಸಮಾಧಾನ ಮಾಡಿದ್ದಾನೆ. ಅಣ್ಣನಾಜ್ಞೆ ಗೆರೆ ದಾಟುತ್ತೇನೆ, ಅಣ್ಣನಾಜ್ಞೆ ಗೆರೆ ದಾಟುವುದಿಲ್ಲ, ಅಣ್ಣನಾಜ್ಞೆಯನ್ನು ಮೀರುವುದಿಲ್ಲ, ಅಣ್ಣನಾಜ್ಞೆಯನ್ನು ಪಾಲಿಸುತ್ತೇನೆ ಅಂಥೇಳಿ ಉತ್ತರವನ್ನು ಬರೀರಿ. ನಿರೂಪಕರ ಯಾವ ಕೆಲಸ ಖಾಯಂ ಆಗಿತ್ತು ಅಂಥೇಳಿ ಪ್ರಶ್ನೆಯನ್ನು ಕೇಳಿದ್ದಾರೆ. ನಾನು ಈ ವಿಡಿಯೋ ಮೂಲಕ ಏನು ಹೇಳ್ತೀನಿ ಅಂತಂದರೆ, ನಿಮಗೆ ಪ್ರಶ್ನೆಗಳನ್ನು ಮಾದರಿಯಾಗಿ ತೆಗೆದುಕೊಂಡು ಬಂದಿದ್ದೀನಿ, ಹೌದಾ? ದಯವಿಟ್ಟು ಆ ಪ್ರಶ್ನೆಗಳನ್ನು ಒಂದು ಸಾರಿ ರಿವಿಷನ್ ಮಾಡ್ಕೊಂಡ್ಬಿಟ್ರೆ ನೀವು ಈ ಒಂದು ಕಿರು ಪರೀಕ್ಷೆಯಲ್ಲಿ 40 ಕಡ್ಡಾಯವಾಗಿ ಗ್ಯಾರಂಟಿ ಅಂತ ಹೇಳ್ತೀನಿ ನಾನು. ಬರ್ತವೆ. ಕಾರು ರಿಪೇರಿ, ಜೀಪ್ ರಿಪೇರಿ, ಸ್ಕೂಟರ್ ರಿಪೇರಿ, ಸೈಕಲ್ ರಿಪೇರಿ. ಇನ್ನು ಅದನ್ನು ದುರ್ಗಪ್ಪ ತರಲೆ ಡಿಪಾರ್ಟ್ಮೆಂಟ್ ಎಂದು ಹೇಳಿದ ಇದರ ಬಗ್ಗೆ ಅಂತ ಹೇಳ್ತಾರೆ. ಅಂದರೆ ದುರ್ಗಪ್ಪನ ತರಲೆ ಡಿಪಾರ್ಟ್ಮೆಂಟ್ ಯಾವುದು ಅಂತಂದರೆ ಟೆಲಿಫೋನ, ಎಲೆಕ್ಟ್ರಿಕಲ್ಲ, ಅಂಚೆನ, ಫಾರೆಸ್ಟಾ ಅಂಥೇಳಿ. ಇನ್ನು ನೆಕ್ಸ್ಟು, ಇಂತಹ ಸಮಯದಲ್ಲಿ ಮಳೆ ಬಂದರೆ ಪ್ರಯೋಜನವಿಲ್ಲ. ಎಂಥ ಸಂದರ್ಭದಲ್ಲಿ ಬೆಳೆ ಬಂದಾಗ, ಪೈರು ಒಣಗಿದ ಮೇಲೆ, ಬರಗಾಲ ಬಂದಾಗ, ಬೇಸಿಗೆ ಬಂದಾಗ ಅಂಥೇಳಿ. ಇನ್ನು ಇಲ್ಲಿ ತೆರ ಬಲ್ಲ ಪೋರ್ಪನೆಯನ್ನು ಪುಡೆ ಈ ಸಾಲಿನ ಅರ್ಥ ಸಾಮರ್ಥ್ಯ ಇರುವವರು ಜವಾಬ್ದಾರಿಯನ್ನು ಹೊಂದಿರಬೇಕು, ಸಾಮರ್ಥ್ಯ ಇಲ್ಲದವರು ಜವಾಬ್ದಾರಿ ಹೊಂದಿರಬೇಕು, ಕೈಯಿಂದ ಹಣ ಖರ್ಚು ಮಾಡಬೇಕು, ತೀರಿಸುವ ಸಾಮರ್ಥ್ಯ ಇಲ್ಲದಿದ್ದರೂ ಸಾಲ ಮಾಡಬೇಕು ಅಂಥೇಳಿ. ಸೊ ಉತ್ತರ ಆಲ್ರೆಡಿ ನಿಮ್ಗೆ ಅದಾವೆ, ಹೋಗಿ ನೋಡ್ಕೊಳ್ಳಿ. ಇನ್ನು ರಾಜನಾಗಲು ಯಾವುದನ್ನು ತೊರೆಯಬೇಕು ಅಂದರೆ ಸಿಂಹಾಸನನ, ರಾಜ್ಯನ, ಕೋಪನ, ಶಾಪನ ಅಂಥೇಳಿ. ಕಾರ್ವೇರ್ ಮಾರ್ಷ್ ಅವರ ಮೇಲಿನ ಕುಳಿತ ವಾಲ್ಪೈರಿಗೆ ಬಂದರು ಅಂತ ಹೇಳ್ತಾರೆ. ಈ ಕಾರ್ವೇರ್ ಮಾರ್ಷ್ ಅವರು ಯಾವುದರ ಮೇಲೆ ಕುಳಿತು ವಾಲ್ಪೈರಿಗೆ ಬಂದರು ಅಂತ ಹೇಳ್ತಾರೆ? ಕುದುರೆ ಮೇಲೆಯ, ಒಂಟೆ ಮೇಲೆಯ, ಆನೆ ಮೇಲೆಯ, ಎಮ್ಮೆ ಮೇಲಿನ ಅಂಥೇಳಿ ನೀವು ಈ ಪ್ರಶ್ನೆಯನ್ನು ಗಮನಿಸಿ ಸ್ಪಷ್ಟ. ಇದು ಆನೆ ಮಾವುತನ ಹೆಸರು ವೇಲಾಯುಧನ, ಪುಟ್ಟಯ್ಯನ, ಸುಬ್ಬಣ್ಣನ, ವಲಾಯುಧನ ಅಂಥೇಳಿ. ಸೊ ಉತ್ತರಗಳನ್ನು ಗಮನಿಸ್ತಾ ಹೋಗಿ. ಆಲ್ರೆಡಿ ರಿಪೀಟ್ ಆಗಿರುವಂಥ ಪ್ರಶ್ನೆಗಳಿವೆಲ್ಲವು ಗೂಳೂರು ಮಠದಲ್ಲಿ ನೋಡಿರಿ. ಗೂಳೂರು ಮಠದವರು ಇಲ್ಲಿವರೆಗೆ ಹೋಗಿ ಮಾವುತ ವೇಲಾಯುಧನನ್ನು ಹುಡುಕಿ ಕರೆತಂದರು. ಎಲ್ಲಿವರೆಗೆ? ಆಂಧ್ರದವರೆಗೆ, ತಮಿಳುನಾಡವರೆಗೆ, ಗೋವಾದವರೆಗೆ, ಕೇರಳದವರೆಗೆ. ಸೊ ಉತ್ತರ ಮೊನ್ನೆನೇ ನಾನು ವಿಡಿಯೋನ ಮಾಡಿದ್ದೀನಿ, ಅಲ್ಲಿ ಅದು ವಿಡಿಯೋ ನಿಮಗೆಲ್ಲವೂ ಸಿಗ್ತದೆ. ನಮ್ಮ ವಿಡಿಯೋ ನಿಮ್ಗೆ ಇರುವಂಥ ಮಾಹಿತಿಯನ್ನು ಕೊಡ್ತಾನೆ ಹೋಗ್ತಾ ಇದೆ. ವಾಲ್ಪಾರೆ ಅಭಿವೃದ್ಧಿ ತಂದ ದುರಂತ ಗದ್ಯದಲ್ಲಿ ಲೇಖಕರ ಪ್ರಮುಖ ಮುಂದಿನ ಜನಾಂಗಕ್ಕೆ ಇವುಗಳನ್ನು ಬಿಟ್ಟು ಹೋಗೋದು ನಮ್ಮೆಲ್ಲರ ಛಲವಾಗಿದೆ ಅಂತ ಹೇಳ್ತಾರೆ. ಯಾವುದು ಅಂತಂದರೆ ಪರಿಶುದ್ಧ ಗಾಳಿನ, ನೀರ, ಆಕಾಶನ, ಜೊತೆಗೆ ಸಮುದ್ರನ ಅಂತ ಹೇಳ್ತಾರೆ. ಇಲ್ಲಿ ಕೊಟ್ಟಂಥ 4 ಆಯ್ಕೆಗಳನ್ನು ನೀವು ನೋಡಿರಿ, ಇದರಲ್ಲಿ ಯಾವುದು ಉತ್ತರ ಅಂತಂತೇಳಿ ನೀವು ಬರೀರಿ ಅಂತ ಹೇಳ್ತೀನಿ. ಸೊ ನಿಮಗಿಲ್ಲಿ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಈ MCQ ವಿಭಾಗದಲ್ಲಿ ನಾನು ನಿಮಗೆ 21 ಪ್ರಶ್ನೆಯನ್ನು ತೆಗೆದುಕೊಂಡು ಬಂದೀನಿ. ಎಷ್ಟಕ್ಕೆ? 7 ಅಂಕಗಳಿಗೆ ಬರುವಂಥ ಮಾಹಿತಿಯಲ್ಲಿ ಒಟ್ಟು 21 ಪ್ರಶ್ನೆ ಇದಾವೆ. 21ರಲ್ಲಿ 7 ಪ್ರಶ್ನೆಗೆ ಉತ್ತರ ನಿಮಗಲ್ಲಿ ಸಿಗ್ತದೆ, ಬರ್ತವೆ ಪ್ರಶ್ನೆಗಳು. ಸೊ ಹಾಗಾಗಿ ಅವಳು ನೋಡಿ. ಈಗ ನೇರವಾಗಿ ನಾನು ಬಿಟ್ಟ ಸ್ಥಳಕ್ಕೆ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಬಿಟ್ಟ ಸ್ಥಳದಲ್ಲಿ ಆವರಣದಲ್ಲೂ ಕೊಟ್ಟಿರುವಂಥ ಸೂಕ್ತವಾದ ಉತ್ತರನ ಆರಿಸಿ ಬರೆಯಿರಿ. 3 ಪ್ರಶ್ನೆ ಅಂತ ಕೊಟ್ಟಿದ್ದೀನಿ ನಾನಿಲ್ಲಿ. ಅಲ್ಲಿ ಮಿನಿಮಮ್ ನಿಮ್ಗೇನು 4 ಪ್ರಶ್ನೆ ಆದರೂ ಬರ್ತವೆ, ಹೌದಾ? ನೋಡಿ, ಡಾಕ್ಟರ್ ತಿಮ್ಮಪ್ಪ, ಡಾಕ್ಟರ್ ಚಂದ್ರಪ್ಪ, ಮಾನಸಿಕ, ಸಿದ್ಲಿಂಗಿ, ಚಹಾ, ಕಾಫಿ, ಸಿಂಹಬಾಲದ ಕೋತಿ, ಪುಣಚ್ಚಿ ಅಂಥೇಳಿ. ಸೊ ಬ್ರಾಕೆಟಲ್ಲಿ ಉತ್ತರಗಳನ್ನು ಕೊಟ್ಟಿದ್ದಾರೆ. ಬಸಲಿಂಗನ ಹೆಂಡತಿ ಹೆಸರೇನು? ಬಸಲಿಂಗನ ಕಾಯಿತೆ ದೇಹ ಮಟ್ಟದನ್ನು ಡ್ಯಾಶ್ ಸ್ಥಳಕ್ಕೆ ತಲುಪಗೊಂಡಿತ್ತು. ತನ್ನ ಉಡಾಫೆ ಶೈಲಿಯಲ್ಲಿಯೇ ಬಸಲಿಂಗ ಡ್ಯಾಶ್ರನ್ನು ನೋಡಿದನು. ಮಾರ್ಷ್ನ ಜೊತೆಗಾರನ ಹೆಸರೇನು? ವಾಲ್ಪೈ ದುರಂತ ಮೂಲ ಬೀಜಗಳು ಡ್ಯಾಶ್ ರೂಪದಲ್ಲಿ ಬಂದವು. ಕೆಂಪು ಪಟ್ಟಿಗೆ ಸೇರಿದ ಪ್ರಾಣಿ ಯಾವುದು ಅಂಥೇಳಿ ಇವೆಲ್ಲವೂ ನಿಮ್ಗೆ ರಿಪೀಟು ಮತ್ತು ಹಳೆಯ ಪ್ರಶ್ನೆ ಪತ್ರಿಕೆಯಲ್ಲಿ ಪ್ರಶ್ನೆಗಳು ಬಂದಿವೆ. ದಯವಿಟ್ಟು ಇವನ್ನ ಗಮನಿಸಿ, ನಿಮ್ಮ ಕಿರು ಪರೀಕ್ಷೆ ಉತ್ತಮ ಆಗ್ತದೆ ಅಂತ ಹೇಳ್ತೀನಿ. ಇನ್ನೊಂದು ಏನು ಹೇಳ್ತೀನಿ ಅಂತಂದರೆ, ನಮ್ಮ ಚಾನಲ್ ನಿಮಗೆ ಎನ್ಯುವಲ್ ಎಕ್ಸಾಮು, ಮಿಡ್ ಟರ್ಮ್ ಎಕ್ಸಾಮು ಪ್ಲಸ್ ಕಿರು ಪರೀಕ್ಷೆ ಎಲ್ಲ ಪೇಪರ್ಗಳನ್ನು ಬಿಡ್ತಾ ಹೋಗ್ತದೆ. ಅವು ಎಲ್ಲವೂ ಮಂಡಳಿ ಬಿಟ್ಟಂಥದ್ದೇ, ನಾವು ಯಾವುದು ಕೈಲೇ ತಯಾರು ಮಾಡಿ ನಿಮ್ಗೆ ಕೊಡೋದಿಲ್ಲ. ಮಂಡಳಿ ಕೊಟ್ಟಂಥ ಮಾಹಿತಿಯನ್ನು ನಿಮ್ಗೆ ಕೊಡುವಂಥ ಒಂದು ನಾನಿಂದು ಇರಲಿ ಅಂತ ಹೇಳಿ ಏನು ಮಾಡಿದ್ದಾರೆ ಅಂತಂದ್ರೆ, ಇಲ್ಲಿ ಮಂಡಳಿಯವರು ಒಂದು ದಿವಸ ಬರೀ ನಮ್ಗೆ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, ಬಸವಣ್ಣವರ ಅಂಕಿತನಾಮ ಸಂಬಂಧಪಟ್ಟಿದ್ದಾರೆ, ಉರಿಲಿಂಗ ಪದ್ಯ ಅಂಕಿತನಾಮ ಸಂಬಂಧಪಟ್ಟಿದ್ದಾರೆ, ಕರ್ನಾಟಕ ಕಥಾವಂಜರಿ ಯಾರ ಕೃತಿ ಅಂತಲೂ ಸಹ ಕೊಟ್ಟಿದ್ದಾರೆ. ಆಲ್ರೆಡಿ 3ರ ಏನೊಂದು ಮಾದರಿ ಪ್ರಶ್ನೆ ಪತ್ರಿಕೆ ಇದೆಯಲ್ಲ LB ಅದು, ಅದರಲ್ಲಿ ಈ ಪ್ರಶ್ನೆಗಳು ಬಂದೋಗಿವೆ ಆಲ್ರೆಡಿ, ನೋಡ್ಕೊಳ್ಳಿ. ಇನ್ನು ಆ ವಿಭಾಗ ಹೋಗ್ತೀನಿ. 2 ಅಂಕದ ಆ ವಿಭಾಗದಲ್ಲಿ ನಿಮಗೆ ಒಟ್ಟು 2 ಅಂಕ ಪ್ರಶ್ನೆಗಳಿರ್ತವೆ. ಸರ್, ಹಾಗಾದರೆ ಪ್ರಶ್ನೆಗಳನ್ನು ಸ್ವಲ್ಪ ನೋಡಿ. ರಾವಣ ತನ್ನ ಅಂತಃಪುರದ ಸ್ತ್ರೀಯರನ್ನು ಹೇಗೆ ಸಂತೈಸ್ತಾನೆ ಅಂತೇಳಿ ಉತ್ತರವನ್ನು ಕೇಳಿದ್ದಾರೆ. ನೆಕ್ಸ್ಟು, ರಾವಣ ಜಾನಕಿಯನ್ನು ನೋಡಲು ಎಲ್ಲಿಗೆ ಬಂದ? ಯಾರು ಬರುವಂತೆ ಬಂದನು ಅಂತ ಹೇಳ್ತಾರೆ. ರಾವಣ ಅಂತಿಮವಾಗಿ ಯಾವ ನಿರ್ಧಾರಕ್ಕೆ ಬಂದ? ಯಾವ ಅಧ್ಯಾಯದ ಮೇಲೆ ಹೆಚ್ಚು ಅಂಕಗಳು ಬಂದಿವೆ ಅಂತೇಳಿ ನಿಮಗೆ ಈ ವಿಡಿಯೋಗಳು ನೋಡಿದ್ರೆ ಗೊತ್ತಾಗ್ತದೆ. ಹಂದೆ ಮತ್ತು ಅಂಧಕನ ಕೈಲಿ ಏನೇನು ಇದ್ದು ಫಲವಿಲ್ಲ ಅಂತ ಹೇಳ್ತಾರೆ. ಸೂರ್ಯ ಮತ್ತು ದೀಪಗಳಿಂದಾಗುವ ಉಪಯೋಗಗಳಾವೆವು? ಮಲಬಿದ್ದ ಭೀಮನನ್ನು ದ್ರೌಪದಿ ಹೇಗೆ ಎಬ್ಬಿಸಿದಳು ಅಂಥೇಳಿ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ. ನೆಕ್ಸ್ಟು, ಕೊಂಬೆ ಲೈನ್ ಮೇಲೆ ಬೀಳಲು ಆನೆಯ ಕಾರಣವೇನೆಂದು ದುರ್ಗಪ್ಪ ಯಾವ ಆಧಾರದ ಮೇಲೆ ಹೇಳಿದ್ದಾನೆ?
ಅಂತ ಪ್ರಶ್ನೆಯನ್ನು ನೀವು ಈ ದೀರ್ಘ ನಾಟಕ ಮೇಲೆ ಕೇಳ್ತಾರೆ. ಮಳೆ ಮತ್ತು ಬಂಧುಗಳ ವಿಚಾರದ ಸೋಮನಾಥನ ಅಭಿಪ್ರಾಯವೇನು ಅಂತ ಕೇಳಿದ್ದಾರೆ. ಶುಚಿ ಮತ್ತು ಸ್ವಾದಗಳ ಕುರಿತು ಸೋಮನಾಥನ ಅಭಿಪ್ರಾಯವೇನು? ಕೈಗಾರಿಕೋದ್ಯಮಗಳಿಂದ ಕಾಡು ನಾಶವಾದುದು ಹೇಗೆ? ರಿಪೀಟ್ ಆಗಿದೆ. ಮುಂದಿನ ಜನಾಂಗ ಏನನ್ನು ಬಿಟ್ಟು ಹೋಗೋದಿಲ್ಲ ಅಂತ ಹೇಳಿ ಪ್ರಶ್ನೆ ಬಿಟ್ಟು ಹೋಗಬೇಕು ಅಂತೇಳಿ ಕೇಳ್ತಾರೆ. ನೆಕ್ಸ್ಟು ಕೃಷ್ಣೇಗೌಡರ ಆನೆ ಮೂಡಿಗೆರೆ ಪೇಟೆಗೆ ಹೇಗೆ ಒಗ್ಗಿಕೊಂಡಿತು ಅಂತೇಳಿ ಒಂದು ಪ್ರಶ್ನೆ ನಾಟಕದ ಮೇಲೇನೂ ಸಹ ಕೇಳಿದ್ದಾರೆ. ಇನ್ನು ಸೊರಗಿದ್ದ ಆನೆಯನ್ನು ಕೃಷ್ಣೇಗೌಡರು ಹೇಗೆ ಸಾಕಿದರು? ರಿಪೀಟ್ ಕ್ವಶನ್ನು. ಬಸಲಿಂಗನಿಗೆ ಅದು ಪುರುಸೊತ್ತಿಲ್ಲದ ಕಾಲ ಯಾವುದು ಅಂತೇಳಿ ನೀವು ಬರೀಬೇಕು. ಸೂತಕವನ್ನು ಪರಿಹರಿಸಲು ಸಿದ್ಧಲಿಂಗಿ ಏನೇನು ಮಾಡಿದಳು ಅಂತೇಳಿ ಆಲ್ರೆಡಿ ಉತ್ತರವನ್ನು ಕೊಟ್ಟಿದ್ದೀನಿ. ವೀಡಿಯೋಗಳು ಪ್ಲೇಲಿಸ್ಟಲ್ಲಿದ್ದಾವೆ, ದಯವಿಟ್ಟು ಹೋಗಿ ನೋಡಿ. ನೆಕ್ಸ್ಟು ಈ ವಿಭಾಗ ಬರ್ತೀನಿ. ಈ ವಿಭಾಗದಲ್ಲಿ ನಿಮಗೆ ಸಂದರ್ಭ ಸೂಚಿಸಿ ಸ್ವಾರಸ್ಯ ಬರೀರಿ ಅಂತ ಕೊಡ್ತಾರೆ. ಸರ್ ಪ್ರಶ್ನೆಗಳನ್ನು ಇಲ್ಲಿ ನಾನು ಒಟ್ಟು ನಿಮಗೆ 9 ಪ್ರಶ್ನೆಗಳನ್ನು ಕೊಟ್ಟಿದ್ದೀನಿ. 9 ಪ್ರಶ್ನೆ, 9ರಲ್ಲಿ ನಿಮಗೆ ಮಿನಿಮಮ್ 6 ಪ್ರಶ್ನೆಗಳು ಬರುವಂಥದ್ದು. ಎಷ್ಟು ಪ್ರಶ್ನೆ ರೀ? 6ರಲ್ಲಿ ಬೇಕಾದ 4ಕ್ಕೆ ನೀವು ಉತ್ತರವನ್ನು ಬರಿಬೇಕು. ನೋಡಿ, ಉಳಿದವರುವೆನೆಯುವುದು ಹಿತಾಚಿತ ಚಿಂತನೆಯನ್ನೇಕೆ ಮಾಡುವ? ಆಪರೇಷನ್ ಆಗಬೇಕು ಪರವಾಗಿಲ್ವಾ? ಹೀಗಿರೋ ಗಾಯಕ್ಕೆ ಔಷಧಿ ಕೊಡುತ್ತೇನೆ ತಪ್ಪದೆ ಹಚ್ಚಿಕೋ. ಚಿಕ್ಕದೆಂದೊಳರಿನ ತೆಳೆಯಲು ಕಚ್ಚದೆ ಅಂತೇಳಿ ಒಂದು ಪ್ರಶ್ನೆಯನ್ನು ಭಾಳ ಸರಿ ಕೇಳಿದರೆ. ಹಾಡುವುದು ಅವುಗಳಿಗೆ ಅನಿವಾರ್ಯ, ಅವುಗಳ ಕರ್ಮ. ಹತ್ತಿಯನ್ನು ಸುಡುವುದು ನಿಲ್ಲಿಸಬೇಡಿ. ಕಲಿಭೀಮನೆ ಮಿಡುಕುಳ್ಳ ಗಂಡನು. ನಮ್ಮ ಕಡೆ ಕೆಮ್ಮು ಕಾಲಿಂಗ್ ಬೆಲ್ ಇದ್ದ ಹಾಗೆ. ಇವೆಲ್ಲವೂ ರಿಪೀಟೆಡ್ ಮತ್ತು ಇಂಪಾರ್ಟೆಂಟ್ ಆಗಿರುವಂಥ ಪ್ರಶ್ನೆಗಳು ಬರ್ತದೆ, ಗಮನದಲ್ಲಿಟ್ಟುಕೊಳ್ಳಿ ಅಂತ ಹೇಳ್ತೀನಿ. ಇನ್ನು ಈ ವಿಭಾಗಕ್ಕೆ ಹೋಗ್ತೀನಿ. ಇಲ್ಲಿ 5 ಅಂಕದ ಪ್ರಶ್ನೆಗಳು ಇರ್ತವೆ ನಿಮಗೆ. 5 ಅಂಕ ಪ್ರಶ್ನೆ ಇಲ್ಲಿ 1 ಕೊಟ್ಟಿದ್ದೀನಿ ಅಂತ ಹೇಳ್ತಾರೆ. ಅಲ್ಲಿ ನಿಮ್ಗೆ 1 ಬರ್ಬೋದು, ಇಲ್ಲಾಂದರೆ 2 ಬರ್ಬೋದು. ಪ್ರಶ್ನೆ ನೋಡಿ, ಕದಡಿದ ಸಲ್ಯಂ ತಿಳಿಯುವಂಥ ಪದ್ಯದಲ್ಲಿ ಬರುವ ರಾವಣನ ವ್ಯಕ್ತಿತ್ವವನ್ನು ವಿಮರ್ಶಿಸಿ ನಿಮ್ಮ ಮಾತುಗಳಲ್ಲಿ ಬರೀರಿ ಅಂತ ಕೊಡ್ತಾರೆ. ಹೌದಾ? ಇದು ಫಿಕ್ಸು, ನಿಮ್ಗೆ ಆನ್ಯುವಲ್ ಎಕ್ಸಾಮ್ ಬರ್ತದೆ. ಕಣ್ಣು ನೋವು ಶುಕ್ರವಾರ ಆರಂಭದಲ್ಲಿ ಬಸಲಿಂಗ ಪಡೆದುಕೊಂಡ ಚಿಕಿತ್ಸೆ ಯಾವ ರೀತಿ ಇದೆ ಅಂಥೇಳಿ ಬರೀಬೇಕು. ಬಸವಣ್ಣವ್ರ ಪ್ರಕಾರ ನೈಜ ಭಕ್ತಿಯ ಗುಣಲಕ್ಷಣಗಳಾವುವು ಅಂಥೇಳಿ ಬರೀರಿ. ನಿರೂಪಕ ಕೊಡಲಿ ವಸೂಲಿ ಮಾಡಲು ಹೋಗಿಲ್ಲವೇಕೆ ಅಂಥೇಳಿ ವಿವರಿಸಿ. 5 ಅಂಕದ ಪ್ರಶ್ನೆಗಳು 4 ಅಂಕದಲ್ಲಿ ನಾವು ಬರಿತೀರಿ. ನೆಕ್ಸ್ಟು ಒಂದು ಪದ್ಯ ಭಾಗವನ್ನು ಕೊಡ್ತಾರೆ. ಈ ಪದ್ಯ ಭಾಗವನ್ನು ಅರ್ಥೈಸಿಕೊಂಡು ಕೊಟ್ಟಿರುವ ಸ್ಥಳಗಳ ಉತ್ತರವನ್ನು ಬರೀರಿ. ರಮಣ ಕೇಳಿದವರು ತನ್ನನ್ನು ರಮಿಸು ಮಾರ್ತನವೇನೆ ನಿರ್ಗಮಿವರು ನಿನ್ನೆಲ್ಲದೊಳಿದವರು ಚಿತ್ತ ಬಾಯಿರು ಮಮತೆಯಲ್ಲಿ ನೀ ನೋಡು ಚಿತ್ತದ ಸಮನೇತೆಯನ್ನು ಬೀಳ್ಕೊಡು ಕುಟಾರನ ಯಮನ ಕಾಣಿಸಿ ಕರುಣಿಸಿ ಅಂದಳು ಕಾಂತೆ ಕೈ ಮುಗಿದು ಅಂತೇಳಿ ಒಂದು ಪದ್ಯವನ್ನು ಇಲ್ಲಿ ಕೊಟ್ಟಿದ್ದಾರೆ. ಹೌದಾ? ಪದ್ಯ ಭಾಗದಲ್ಲಿ ಮಾನನಾರ್ಥ ನಿರ್ಮಿಸುವ ಈ ಉಳಿದು ಯಾರು ಅಂತೇಳಿ 1 ಅಂಕ ಕೇಳ್ತಾರೆ. ನೀನೇ ಸೂಕ್ತವಾದನೆಂದು ಯಾರನ್ನು ಕುರಿತು ಹೇಳಿದಳು ಅಂಥೇಳಿ 1 ಅಂಕ ಕೇಳ್ತಾರೆ. ದ್ರೌಪದಿ ಕೈ ಮುಗಿದು ಏನೆಂದು ಪ್ರಾರ್ಥಿಸುತ್ತಾಳೆ ಅಂಥೇಳಿ 2 ಅಂಕದ ಪ್ರಶ್ನೆನ ಕೇಳ್ತಾರೆ 4 ಅಂಕಕ್ಕೆ. ಸೊ ಈ ರೀತಿ. ಇನ್ನು ಕೊನೆಯ ಭಾಗ ಭಾಷಾ ಭಾಗಕ್ಕೆ ನೀವು ಬರ್ತೀನಿ, ಗ್ರಾಮರ್ ಪಾರ್ಟಿಗೆ ಬರುವಂಥದ್ದು. ಈ ಕೆಳಗಿನ ಪ್ರಶ್ನೆಗಳು ಯಾವುದಾದ್ರೂ 2ಕ್ಕೆ ಅಂತ ಕೇಳ್ತಾರೆ. 2 ಅಂತಂದ್ರೆ 4 ಅಂತ ಬರಿಬೋದು, ಇಲ್ಲ 6ಕ್ಕೂ ಬರ್ಬೋದು, ನೆನಪಿಟ್ಟುಕೊಳ್ಳಿ. ನೆಕ್ಸ್ಟ್ ಕ್ವಶನ್ ಪೇಪರ್ ಹೆಂಗೆ ಬರ್ತದೆ ಅಂತ ಹೇಳಕ್ಕೆ ಬರಲ್ಲ. ನಿಮ್ಮ ಕಾಲೇಜಿನವರು ಅವರ ಸಿಲೆಬಸ್ ಅನುಗುಣವಾಗಿ ನಿಮಗೆ ಕಿರುಪರೀಕ್ಷೆ ಬರ್ಬೋದು, ಇಲ್ಲ ಮಂಡಳಿ ಹೇಳಿದಂತೆ LB ಮುಗಿಸಿ ಸಹ ನಿಮಗೆ ಕಿರುಪರೀಕ್ಷೆ ಬರ್ಬೋದು. ಯಾವುದು ಗ್ಯಾರಂಟಿ ಹೇಳಲ್ಲ ಅಂತ ಹೇಳ್ತೀನಿ ನಾನು. 2 ಪದಗಳ ನಾನಾ ಅರ್ಥ ಕೊಡ್ತಾರೆ. ಕವಿ, ದೊರೆ, ರಾಗ. 2 ಪದಗಳ ತದ್ಭವ ರೂಪವನ್ನು ಬರೀರಿ. ವೀರ, ಪರೀಕ್ಷಿಸು, ಮುಖ. ಯಾವುದಾದ್ರೂ 2 ಅನ್ಯ ದೇಶೀಯ ಪದಗಳನ್ನು ಬರಿತಾ ಹೋಗಿ. 2 ಪದಗಳ ಸಮಾನಾರ್ಥವನ್ನು ಬರೀರಿ. ದರೆ, ನಂಜು, ಪುಷ್ಪ. ಪದಗಳ ಧಾತು ರೂಪವನ್ನು ಬರೀರಿ. ಬಂದಿತು, ಹೋಗುತ್ತಾರೆ, ತಿನ್ನುವುದಿಲ್ಲ. ಸೊ ಪ್ರಶ್ನೆಗಳನ್ನು ನೋಡಿ ಎನ್ಯುವಲ್ ಎಕ್ಸಾಮ್ಗೆ ಎಷ್ಟು ಹೆಲ್ಪ್ ಆಗ್ತವೆ. 2 ಪದಗಳ ಗುಣವಾಚಕಗಳನ್ನು ಬರೆಯಿರಿ. ಮಂಗಳಲಿಂಗ, ಕಲಿಭೀಮ, ಕಾರ್ಮೋಡ. 2 ನುಡಿಗಟ್ಟುಗಳನ್ನು ನಿಮ್ಮ ಸ್ವಂತ ವಾಕ್ಯದಲ್ಲಿ ಬರೆಯಿರಿ. ದಾರಿದೀಪ, ರೈಲು ಬಿಡು, ಗತಿಗಾಣಿಸು. ಹೌದಾ? ರಿಪೀಟೆಡ್ ಆಗಿರುವಂಥ ಪ್ರಶ್ನೆಗಳು ಮೇಲಿಂದ ಮೇಲೆ ಬರ್ತವೆ, ಗಮನಿಸಿ. 2 ಪದಗಳ ನಿಷೇಧಾರ್ಥಕ ರೂಪವನ್ನು ಬರೆಯಿರಿ. ಬರುವವು, ತಿನ್ನು, ನಿಲ್ಲುವುದು. 2 ಪದಗಳ ವಿಭಕ್ತಿ ಪ್ರತ್ಯಯವನ್ನು ಬರೆಯಿರಿ. ಮನೆಗೆ, ವಿದ್ಯೆಯ, ವಲ್ಲಭನು. ಸೊ ಇವು ನಿಮಗೆ ಈ ಕಿರು ಪರೀಕ್ಷೆಯಲ್ಲಿ ಬರುವಂಥ ಪ್ರಶ್ನೆಗಳು. ದಯವಿಟ್ಟು ಹೇಗೆ ಅನ್ನಿಸ್ತು ಅಂತೇಳಿ ಕಮೆಂಟಲ್ಲಿ ತಪ್ಪದೆ ತಿಳಿಸಿ ಅಂತ ಹೇಳ್ತೀನಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ನಿಮ್ಮ ಸ್ನೇಹಿತರಿಗೆ ವಿಡಿಯೋವನ್ನು ಶೇರ್ ಮಾಡಿ. ಇವುಗಳ ಉತ್ತರವನ್ನು ಆಲ್ರೆಡಿ ನಾನು ಪ್ಲೇಲಿಸ್ಟಲ್ಲಿ ಕೊಟ್ಟಿದ್ದೀನಿ. ವಿಡಿಯೋಗಳಿದ್ದಾವೆ. ಕನ್ನಡ ದ್ವಿತೀಯ PUC LBA ಪ್ರಶ್ನೆ ಪತ್ರಿಕೆ 1, 2, 3 ಆ 3 ವಿಡಿಯೋವನ್ನು ನೋಡಿ ನಿಮಗೆ ಅಲ್ಲಿ ಉತ್ತರಗಳು ಸಿಗ್ತವೆ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಯೇ ಕೊನೆಗೊಳಿಸ್ತೀನಿ. ಎಲ್ಲರಿಗೂ ಧನ್ಯವಾದಗಳು. ರಾಧೇ ರಾಧೇಯ.